ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ಆಷಾಢದ ಮೊದಲ ಶುಕ್ರವಾರದ ಶುಭಾಶಯಗಳು. ಸೊ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಅಷ್ಟೇ. ಬನ್ನಿ, ಡೈಲಿ ಲಾಗ್ ಥರ ಕಂಟಿನ್ಯೂ ಮಾಡ್ತೀನಿ ಇದನ್ನು. ಸೊ ಅವನಿಗೆ ಸ್ವಲ್ಪ ಶೀತ ಆಗ್ಬಿಟ್ಟೈತೆ. ಸೊ ಹಾಗಾಗಿ ದೇವಸ್ಥಾನಕ್ಕೂ ಒಂಚೂರು ತೀರ್ಥ ಹಾಕ್ಸೋಣ. ಇವತ್ತು ಶುಕ್ರವಾರ ಬೇರೆ ಅಲ್ಲ, ಮೊದಲ ಆಷಾಢ ಶುಕ್ರವಾರ. ಹಾಗಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ, ಕಮ್ ಲೆಟ್ಸ್ ಗೋ. ಸೊ ಮನೇಲಿ ತೋರಿಸ್ತಾನ ಅವನು. ಸೊ ಮನೆ ಪೂಜೆ ಆಗಿದೆ, ತೋರ್ಸಕ್ಕೆ ರೆಡಿ ಇಲ್ವಂತ ಅವ್ನು ನೋಡಿ. ಏನು ತೋರಿಸ್ತಾನೆ? ಲೈಟ್ ಆಫ್ ಮಾಡಲಾ? ಅದೊಂದು ಉರಿಲಿ ಬಿಡು, ದೇವ್ರ ಮನೆದೊಂದು ಉರಿಲಿ. ಏನು ಎತ್ಕೋಬೇಕು? ನಂದು ಫೋನ್ ಪೌಚ್ ಎತ್ಕೊತೀನಿ. ಕರ್ಚೀಫ್ ಯಾವ ಜಾತ್ರೆಯಲ್ಲಿ ತಗೊಂಡಪ್ಪ ಟೋಪಿನ? ಅಮ್ಮ ಅಲ್ವ ತಗೊಂಡು ಕೊಟ್ಟಿದ್ದು. ಅವ್ನು ಟೋಪಿ ಅವಾಗ ಹಾಕಿಸ್ಕೊತಿರ್ಲಿಲ್ಲ ಅಂತ ಹಂಗೆ ಎತ್ತು ಮಡಗಿದ್ದಿದ್ದು. ಈಗಲೂ ಹಾಕಿಸ್ಕೊಳ್ಳಲ್ಲ ಅವನು, ಸುಮ್ಮನೆ ಕಿವಿ ಮುಚ್ಚುವಂಗೆ ಹಾಕು. ಕಣ್ಣೆಲ್ಲ ಕೆಂಪಾಗ್ಬಿಟ್ಟೈತೆ ನಡಿ. ಕೀಳಕ್ಕೆ ಆಗಲ್ಲ ಕಣ್ಣು, ನಡಿಯೋ. ಕೀಳ್ತವನ ಅದು ಬೇರೆ. ಏನು ಮಾಡ್ತವ್ರೆ? ಏನು ಡೇಟ್ ಹಾಕೋರು? ಕಾಣಿಸ್ತಾ ಕಡೆ ಬಾ. ಏನು ಸೊ ಮುಂದಿನ ತಿಂಗಳು 15ನೇ ತಾರೀಕು, 7ನೇ ತಿಂಗಳು 15ನೇ ತಾರೀಕು ಚಾಮುಂಡೇಶ್ವರಿ ಕರ್ಗ. ಎಲ್ಲರಿಗೂ ಖುಷಿ. ರಾಮನಗರದಲ್ಲಿ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಸ್ಪೆಷಲ್ ಡೇ ಅಂತ ಹೇಳ್ಬಿಟ್ಟು ಅವತ್ತು. ಸೊ ಅದಾದಮೇಲೆ ನನಗೆ ಗುರುವಾರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ದೇವಸ್ಥಾನಕ್ಕೆ ರಾಯರ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ. ಸೊ ಕಲ್ಸಕ್ಕರೆ ಕೊಟ್ಟಿದ್ದರು. ಪೂಜೆ ಲಾಸ್ಟ್ ಪೂಜೆ ನಮ್ಮದೇ ಇದ್ದಿದ್ದು, ಅಲ್ಲ ನಾವು ಹೋದಾಗೆ ಇದ್ದಿದ್ದು. ಹಾಗಾಗಿ ಕಲ್ಸಕ್ಕರೆ ಮತ್ತು ಅಕ್ಷತೆ ಕೊಟ್ಟಿದ್ದರು. ಅಕ್ಷತೆನ ಕ್ಲೀನಾಗಿ ಖರ್ಚಿಗೆ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನೇನು ವೇಸ್ಟ್ ಮಾಡಲ್ಲ ಆಯ್ತಾ ಗೈಸ್. ನಾನು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಖರ್ಚಿಫಲ್ಲಿ ಗಂಟು ಮಾಡ್ಕೊಂಡು ಇಟ್ಕೊಂಡು ಮನೆಗೆ ತಂದು ಸ್ಟೋರ್ ಮಾಡ್ತೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಏನು ಎಲ್ಲಿ ಕೊಟ್ಟೆ ನನ್ನ ಕೈಗೆ? ದೇವರಾಣಿ ಕೊಡಲಿಲ್ಲ ನನಗೆ. ನಾನು ಏನು ಮಾಡಿದೆ ಅಂತ ನಿನ್ನೆ ಕೇಳಿದ್ನಲ್ಲ, ಏನು ಮಾಡಿದೆ ಅಂತ. ತಿಂದೆ ಅಂತ ನೀನು ಹೇಳ್ದಲ್ಲ. ಇಲ್ಲಪ್ಪ, ನನ್ನ ಕೈಲಿ ಕೊಡಲಿಲ್ಲ ನೀನು. ಎತ್ಕೊಬ್ರು. ಹಲೋ ದೀಕ್ಷಾ ಅವರೇ, ಹಲೋ ದೀಕ್ಷಾ ಅವರೇ, ಓದ್ನಾ? ಐಶಾಲ್ ಓದ್ನಾ? ನನಗೆ ಕೈ ಕೊಟ್ಟೆ ನೀನು? ನನಗೆ ಗೊತ್ತಿಲ್ಲ. ಒಂಚೂರು ಹಾಕು ಸಾಕು, ಒಂದೇ ಚೀಂತ್ರ ಹಾಕು. ಇದಾಕು ಸಾಕು, ಇದಾಕು. ಏನು ಮಾಡ್ತೀನಿ ಬಾ. ಸೊ ದೇವಸ್ಥಾನಕ್ಕೆ ಹೋಗೆಲ್ಲ ಬಂದಾದಮೇಲೆ ಅಲ್ಲೇ ಸ್ವಲ್ಪ ತರಕಾರಿ ಇರಲಿಲ್ಲ ಮನೆಗೆ, ತರಕಾರಿ ತೊಗೊಂಡು ಆ್ಯಂಡ್ ಆಲ್ಸೋ ಸೊಪ್ಪು ಕೂಡ ಇರಲಿಲ್ಲ. ಸೊಪ್ಪೆಲ್ಲ ತೊಗೊಂಡು ಸ್ವಲ್ಪ ನಿರ್ಮಾ ಪುಡಿ ಮತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಇರಲಿಲ್ಲ, ಅದನ್ನು ತೊಗೊಂಡು ಸ್ವಲ್ಪ ಕಡಲೆ ಮಾಮೂಲಿ ಗ್ರಾಸರೀಸ್ ಇರುತ್ತಲ್ಲ, ಒಂದು ಮಿನಿ ಶಾಪಿಂಗ್ ಥರ ಕಡಲೆಬೇಳೆ ಅದನ್ನೆಲ್ಲ ತೊಗೊಂಡು ಬಂದೆ. ಯೂಶ್ವಲಿ ನಾವು ಯಾವಾಗಲೂ ಬಿಗ್ ಮಾರ್ಟ್ಗೆ ಹೋಗೋದು. ಸ್ವಲ್ಪ
ನಮ್ಗೆ ಕಂಫರ್ಟಬಲ್ ಅಂಥೇಳಿ ಚೆನ್ನಾಗಿರುತ್ತೆ ಆಯಿತಾ. ಸೊ ನಾನು ಕೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಇದು ಹಾಕ್ಕೊಳ್ಳ ಅದು ಹಾಕ್ಕೊಳ್ಳ ಅಂತ ಹೇಳ್ಬಿಟ್ಟು, ನಿನ್ನ ಇಷ್ಟ, ಏನು ಅಡುಗೆ ಮಾಡೋಳು ನೀನು, ನಿನ್ನ ಇಷ್ಟ ಯಾವ್ದಾರು ತಗೋ ಅಂತ ರಿಪ್ಲೈ ಮಾಡ್ತಾಯಿದ್ದಾರೆ ಅಲ್ಲಿ. ಸೊ ತೊಗೊಂಡು ಮನೆಗೆ ಬಂದ್ವಿ. ಸೊ ಬೇಳೆ ರೇಟು, ಎಣ್ಣೆ ರೇಟೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್ ಆಯಿತಾ. ಸೊ ಹಾಗಾಗಿ ಇಲ್ಲಿ ಬರಬೇಕಾದ್ರೆ ಗೋಬಿ ತಿನ್ನಬೇಕಂತ ಅನ್ನಿಸ್ತು. ತುಂಬ ದಿನ ಆಗೋಗಿತ್ತು, ಒಂದು 2 ತಿಂಗಳಾಗೋಗಿತ್ತು. ಗೋಬಿ ತೊಗೊಂಡು ಬರ್ತೀನಿ ಅಂಥೇಳಿ ಇಲ್ಲಿ ಹೋಗಿದ್ದಾರೆ ಹರೀಶ್ ಅವರು. ಇಲ್ಲಿ ಕಾಮನಗುಡಿ ಸರ್ಕಲಲ್ಲಿ, ಇಲ್ಲೇ ಚಾಮುಂಡೇಶ್ವರಿ ಕರ್ಗದಲ್ಲಿ ಫುಲ್ಲು ಈ ರೋಡ್ ನೋಡೋಕ್ಕಾಗಲ್ಲ, ಅಷ್ಟು ಇದು ಜನ ಜಂಗುಳಿ. ಇಲ್ಲಿ ತೊಗೊಂಡು ಬಂದ್ವಿ. ಏನು ನಾವು ಬಿಸಿ ತಿನ್ಕೊಂಡು ನೀವು ಹಸಿ ತಿಂತಾಯಿದ್ದೀರೋ ಅಂತ. ತಿನ್ಬಾರ್ದು ಮಗನೇ, ನೀನು ತಿನ್ಬಾರ್ದು ಇದನ್ನು. ಅವನೇನು ತಿಂತಾನೆ ಇಲ್ಲ ಕಣು, ಅದಕ್ಕೆ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಹೇಳಿದ್ದು ನಾನು. ಸೊ ದೇವಸ್ಥಾನಕ್ಕೆ ಹೋಗಿ ಇವಾಗ ತರಕಾರಿ ಇರಲಿಲ್ಲ ಮನೆಗೆ, ತರಕಾರಿ ಎಲ್ಲ ತೊಗೊಂಡು, ಸ್ವಲ್ಪ ಗ್ರಾಸರೀಸ್ ಇರಲಿಲ್ಲ, ಅದೆಲ್ಲ ತೊಗೊಂಡು ತಿನ್ನೋಕ್ಕೆ ಗೋಬಿ ಮಂಚೂರಿ ತೊಗೊಂಡು ಮನೆಗೆ ಬಂದಿದ್ದೀವಿ. ನಮ್ಮ ಮನೆಯವ್ರು ನಗ್ತಾ ಇದ್ದಾರೆ, ಇವ್ರದ್ದು ಎಲ್ಲಿಲ್ಲದೆ ಇರೋ ಇದು ಅಂತ. ಆಗೋ 50 ವ್ಯೂಸ್ಗೆ ಬಿಲ್ಡಪ್ ಬೇರೆ ತಗೋದು. ಅವನಿಗೆ ಬೇರೆ ವ್ಯಾಕ್ಸಿನೇಷನ್ ಕೊಡಿಸ್ಬಿಟ್ಟು ಅವ್ನು ಪಾಪ ಅವ್ನ ಕಷ್ಟ ಅವನಿಗೆ ಬೇಡ, ಏನೂ ತಿಂತಾಯಿಲ್ಲ ನನ್ನ ಮಗ ಪಾಪ. ಸರಿ ತಿನ್ನ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ತಿನ್ಸಿದ್ನಲ್ಲ, ಇವಾಗ ಒಂಚೂರು ತಿನ್ನಿಸ್ತೀನಿ ನೋಡಿ ತಿಂತಿದ್ದರೆ. ಬಾಳೆನೇ ತಿಂತಾರೆ ಅವರು. ಎತ್ಕೊಂಡು ತಿನ್ನಪ್ಪ, ಎತ್ಕೊಂಡು ತಿನ್ನು, ನಿಂಗೆ ಎತ್ಕೊಂಡು ತಿನ್ನು. ಎತ್ಕೊ. ಆ್ಯಕ್ಚುಲಿ ಕಾಮನಗುಡಿ ಸರ್ಕಲಲ್ಲಿ ಮಾಡ್ತಾರಲ್ಲ, ಅಲ್ಲಿ ಗೋಬಿ ಚೆನ್ನಾಗಿದೆ. ರಾಮನಗರದಲ್ಲಿ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ಅವಾಗ ತೊಗೊಂಡು ತಿಂದು ಟೇಸ್ಟ್ ಮಾಡಿ ಚೆನ್ನಾಗಿದೆ. ಹಾಗಾಗಿ ಯಾವಾಗಲೂ ಅಲ್ಲೇ ತರೋದು ನಾವು. 20 ರೂಪೀಸ್ ಇತ್ತು ಮುಂಚೆ, ಇವಾಗ 25 ರೂಪೀಸ್ ಮಾಡಿಬಿಟ್ಟಿದ್ದಾರೆ ಗೈಸ್. ಎಲ್ಲ ರೇಟು ಏರಿಸ್ತಾ ಇದ್ದಾರೆ, ಸಂಬಳ ಮಾತ್ರ ಕಮ್ಮಿ ಮಾಡ್ತಾ ಇದ್ದಾರೆ ಅಲ್ವಾ ದೇಶು? ಏನು ಮಾಡೋಕ್ಕಾಗಲ್ಲ. ಒಂದು ಏನು ಸಂಬಳ ಮಾತ್ರ ಅಷ್ಟೇ ಅದೇ, ಖರ್ಚು ಮಾತ್ರ ಜಾಸ್ತಿ ಆಯ್ತದೆ. ಕಮ್ಮಿ ಮಾಡಬೇಕು ಖರ್ಚನ್ನ ನೀವು. ಆ್ಯಕ್ಚುಲಿ 2 ತಿಂಗಳಾಗಿಲ್ಲ ವರ್ಷ ಗೋಬಿ ತಿಂದು. ಎಷ್ಟು ದಿನ ಚೆನ್ನಾಗೈತಿ. ಇಲ್ಲಿ ದೇವಸ್ಥಾನ ರಶ್ ಇದ್ರು, ತಮಟೆ ಸೌಂಡ್ಗೆ ನಮ್ಮ ಮಗ ಹಂಗೆ ಫ್ಲ್ಯಾಟ್ ಆಗ್ಬಿಟ್ಟಿದ್ದ, ಹಿಂಗೆ ಮುದುಬಿಟ್ಟಿದ್ದ ಕೊಕ್ಕರೆ ಅನ್ನೋ ಥರ. ಹೋಗು ಏನಪ್ಪ, ಬೇಡ ಇದು ಬೇಡ ಅದೇ ತಿನ್ನು ಸಾಕು. ಇವಾಗ ಟೈಮ್ ಬಂದು 8 ಗಂಟೆ, ಇನ್ನೂ ಅಡುಗೆ ಮಾಡಿಲ್ಲ ಗೈಸ್. ಮಾಡಬೇಕು ಇವಾಗ ಹೋಗಿ. ಏನು ದಬಾಕೋದು ಅಂತಂದು ಗೊತ್ತಿಲ್ಲ, ಹೋಟ್ಲಲ್ಲಿ ದಬಾಕಬೇಕು. ಸೊ ಕ್ವಿಕ್ಕಾಗಿ ಟೊಮೊಟೊ ಚಟ್ನಿ ಅನ್ನ ಮಾಡೋಣ ಅಂಥೇಳಿ, 1 ಟೈಮ್ಗೆ ಅಂಥೇಳಿ ಮಾಡ್ತಾಯಿದ್ದೀನಿ. ರೆಸಿಪಿ ಕೂಡ ಶೇರ್ ಮಾಡಿದ್ದೆ, ಹಾಗಾಗಿ ನಿಮ್ಗೆ ಹತ್ರ ಶೇರ್ ಮಾಡೋಣ ಅಂಥೇಳಿ. ಸೊ ನಾನು ಇಲ್ಲಿ ದೊಡ್ಡ ಗಾತ್ರದ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 10 ಎಸ್ಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ 2, ಒಂದು 5 ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಚಟ್ನಿಗೆ. ಇದಕ್ಕೆ ಟೊಮೊಟೊ ಚಟ್ನಿ ಜೊತೆಗೆ ನೀವು ಏನು ಮಾಡ್ಬೋದು ಅಂದರೆ ಹುಣ್ಸೆಹಣ್ಣು ಕೂಡ ಹಾಕೋಬೋದು, ಬಟ್ ನಾನು ಹುಣ್ಸೆಹಣ್ಣು ಇಲ್ಲಿ ಹಾಕ್ತಾಯಿಲ್ಲ. ಇಷ್ಟು ಐಟಮ್ ಬೇಕು ಟೊಮೊಟೊ ಚಟ್ನಿ ಮಾಡೋದಕ್ಕೆ. ಫಸ್ಟು
ನಾವೇನು ತೊಗೊಂಡಿದ್ದೀವಿ ಆ ಐಟಮ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಆಯಿತಾ ಗೈಸ್. ಸ್ವಲ್ಪ ಕಾದ್ಮೇಲೆ ಟೊಮೊಟೊನ ಕ್ಲೀನಾಗಿ ಭಾಗ ಮಾಡ್ಕೊಳ್ಳಿ. ಸೊ ಕಾಯ್ದಿದೆಯಾ ಇಲ್ವಾ ಅಂತ ನೋಡ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈರುಳ್ಳಿ ಅವನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಆಯಿತಾ. ಈರುಳ್ಳಿ ನಾವೇನು ಎತ್ಕೊಂಡಿದ್ವಿ ಅದನ್ನು ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಈರುಳ್ಳಿ ಅವೆಲ್ಲ ಒಣಮೆಣ್ಸಿನ್ಕಾಯಿ ಎಲ್ಲದೂ ಚೆನ್ನಾಗಿ ಮೆತ್ತಗಾಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆನೂ ಸಹ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಲಾಸ್ಟಲ್ಲಿ ಹುಣಸೆಹಣ್ಣು ರಸ ಕೂಡ ಹಾಕೋಬೋದು. ನಾನು ಜಾಸ್ತಿ ಅಡುಗೆಗಳಿಗೆ ಕಾಯಿ ಮತ್ತು ಹುಣಸೆಹಣ್ಣು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಇದಕ್ಕೆ ಯೂಸ್ ಮಾಡ್ತಾಯಿಲ್ಲ. ನೀವು ಬೇಕಂದರೆ ಜಾಸ್ತಿ ಉಳಿಬೇಕು ಅಂದರೆ ಇದಕ್ಕೆ ಹುಣಸೆಹಣ್ಣು ರಸ ಕೂಡ ಹಾಕ್ಕೋಬೋದು. ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಆಮೇಲೆ ನಾವೇನು ನಾನು ಈ ಥರ 6 ಭಾಗ ಮಾಡ್ಕೊಂಡಿದ್ದೀನಿ ಆಯಿತಾ ಗೈಸ್. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮೆತ್ತಗಾಗೋವರೆಗೂ. ಇದನ್ನು ದೋಸೆ, ಚಪಾತಿ, ಇಡ್ಲಿ, ಅನ್ನ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ನಿಮಗೇನು ಗೊತ್ತಿರ್ಬೋದು, ಬಟ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಕ್ಲೀನಾಗಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆವಾಗ ಮೆತ್ತಗಾಗುತ್ತೆ, ಈರುಳ್ಳಿ ಟೊಮೊಟೊ ಎಲ್ಲ ಮೆತ್ತಗಾಗುತ್ತೆ. ಒಂದು 2-3 ಮಿನಿಟ್ಸ್ ಉಪ್ಪು ಹಾಕ್ಕೊಂಡು ಬೆಚ್ಚಗೆ ಮಾಡಿಕೊಂಡ್ರೆ ಅದು ಚೆನ್ನಾಗಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಉಪ್ಪೆಲ್ಲ ಎಲ್ಲ ಕಡೆ ಹೋಗ್ಬೇಕಲ್ವ. ಸೊ ಹಾಗಾಗಿ ತಿರುಗಿಸ್ಕೊಂಡು ಆದಮೇಲೆ 1-2 ನಿಮಿಷ ಬೇಕಾದ್ರೆ ಪ್ಲೇಟ್ ಕೂಡ ಮುಚ್ಬೋದು, ಏನಾಗಲ್ಲ. ಆಮೇಲೆ ಆಫ್ ಮಾಡಿ ತಣ್ಣಗಾದಾದ್ಮೇಲೆ ರುಬ್ಕೋಬೇಕು. ಈ ರೀತಿ ರುಬ್ಕೋಬೇಕು ಆಯಿತಾ. ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡ್ರು ಓಕೆ, ಅಥವಾ ತುರಿಯಾಗಿ ಮಾಡಿಕೊಂಡ್ರು ಓಕೆ. ಸೊ 1-2-3 ಟೇಬಲ್ಸ್ ಎಣ್ಣೆ ಹಾಕ್ಕೋಬೇಕು, ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಅದೇ ಬಾಣಲಿಲಿ ಇಟ್ಕೊತಾ ಇದ್ದೀನಿ, ಬೇರೆ ಬಾಣಲಿ ತೊಗೊಂಡಿಲ್ಲ ಆಯಿತಾ. ನೀವು ಬೇಕಾದರೆ ಬೇರೆ ಬಾಣಲಿ ತೊಗೊಂಡು ಹಾಕ್ಕೋಬೋದು. ನಂಗೆ 2 ಬಾಣಲಿ ಏನಕ್ಕೆ ರಿಸ್ಕ್ ಅಂತೇಳಿ, ಹೆಂಗಿದ್ರು ಬೆಳಗ್ಬೇಕಲ್ಲ ನಾನೇ ಅಂತೇಳಿ ಅದೇ ಬಾಣಲಿ ತೊಗೊಂಡಿದ್ದೀನಿ. ಸೊ ಸಾಸಿವೆ ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ಕರಿಬೇವು ಆ್ಯಂಡ್ ಇದಕ್ಕೊಂದು 4 ಇಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿನ ಚಚ್ಚಿ ಹಾಕ್ಕೋಬೇಕು. ಆವಾಗ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಏನಾಗಲ್ಲ. ಬಟ್ ನಂಗೆ ಜಾಸ್ತಿ ಒಣಮೆಣ್ಸಿನ್ಕಾಯಿ ಫ್ಲೇವರ್ ಬೇಡ ಅಂಥೇಳಿ ನಾನು ಹಾಕ್ಕೊತಿಲ್ಲ ಅಷ್ಟೇ. ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು ಇದಕ್ಕೆ. ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ಆವಾಗಲೇ ಮಸಾಲೆ ಎತ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ, ಒಂದು 10-20 ಮಿನಿಟ್ಸ್ ಒಳಗಡೆ ಇದು ಚಟ್ನಿ ಅನ್ನ ಎರಡೂ ರೆಡಿ ಆಗ್ಬಿಡುತ್ತೆ. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟಿದ್ರೆ ಒಂದು ಕಡೆ ಈ ಚಟ್ನಿ ಮಾಡ್ತಾ ಇರ್ಬೋದು. ಚಳಿಗಂತೂ ಸಖತ್ತಾಗಿರುತ್ತೆ ಗೈಸ್ ಆಯಿತಾ. ಇದಕ್ಕೆ ನಾನು ನೀರು ಹಾಕ್ಕೊಂಡಿಲ್ಲ ಆಯಿತಾ. ನಾನು ಎಷ್ಟು ರುಬ್ಬಿದ್ದೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೊಂಡಿಲ್ಲ ನಾನು, ಟೊಮೊಟೊದಲ್ಲೇ ನೀರಿರುತ್ತಲ್ವ. ಸೊ ಮಸಾಲೆ ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ರುಚಿ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕಿದ್ರೆ, ಸ್ವಲ್ಪ ಲೈಟಾಗಿ ತಿನ್ನೋರು ಲೈಟಾಗಿ ಹಾಕೋತಾರಲ್ವ, ಹಾಗಾಗಿ ಹೇಳ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ನೋಡ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ. ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಯಾವ ರೀತಿ ಮಾಡ್ತೀರಾ, ನಾನು ಯಾವ ರೀತಿ ಮಾಡಿ ತೋರಿಸಿದ್ದೀನಿ, ಟ್ರೈ ಮಾಡಿ ನೋಡಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ನಾನು ಉಪ್ಪು ಖಾರ ಒಂಚೂರು ಎತ್ಕೊಂಡು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಚೆನ್ನಾಗಿತ್ತು. ಹರೀಶ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ, ಆಯಿತಾ ಅಂಥೇಳಿ. ಹಾಗಾಗಿ ಫಸ್ಟಾಗಿ ಅನ್ನಕ್ಕೆ ಕಲಿಸ್ಕೊಟ್ಟು, ಒಂದು ಸ್ಪೂನ್ ಇಲ್ಲ ಅಂತಂದರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ, ಒಂದು ಸ್ಪೂನ್ಗೆ ಹಾಕಿ ಕೊಟ್ಟೆ. ಚೆನ್ನಾಗೈತೆ ಅಂತ ಹೇಳಿದ್ರು. ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಚಳಿಗೆ ಸಕ್ಕತ್ತಾಗಿತ್ತು. ಇದಕ್ಕೆ ವಡೆ ಅಥವಾ ಬಜ್ಜಿ ಹಪ್ಪಳ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ